ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಎವಿಟಿ ನ್ಯಾಚುರಲ್ ಪ್ರಾಡಕ್ಟ್ ಕಂಪನಿಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ದರ್ಗಾ ಪ್ರಸಾದ್ ರಾವ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮೈಸೂರು, ಚಾಮರಾಜನಗರ ಜಿಲ್ಲೆಯೂ ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಹೆಕ್ಟೇರ್ನಲ್ಲಿ ಚೆಂಡು ಮಲ್ಲಿಗೆ ಹೂ ಬೆಳೆಯುವ ರೈತರಿದ್ದಾರೆ. ಚೆಂಡು ಮಲ್ಲಿಗೆ ಖರೀದಿಯಿಂದ ನಮ್ಮ ಕಂಪನಿಗೆ ಬರುವ ಲಾಭದಲ್ಲಿ ಗ್ರಾಮೀಣ ಭಾಗದ ರೈತರು ಸೇರಿದಂತೆ ಬಡವರ ಅನುಕೂಲಕ್ಕಾಗಿ ಕೆಲವು ಸಾಮಾಜಿಕ ಕಾರ್ಯಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಗ್ರಾಮೀಣ ಭಾಗದ ಜನರ ಆರೋಗ್ಯದ ದೃಷ್ಟಿಯಿಂದ ಇಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಅಲ್ಲಲ್ಲಿ ನಡೆಸಲಾಗುತ್ತಿದೆ. ಹಾಗಾಗಿ ಈ ಭಾಗದ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಯೋವೃದ್ಧರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಸಾವಿರಾರು ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಜನರಿಗೆ ಬೇಕಂತ ಪಬ್ಲಿಕ್ದಲ್ಲಿ ಮಾಡ್ತಾ ಇದೀವಿ. ಪ್ರಜೋಪಯೋಗವಾಗಿ ಸಾರ್ವಜನಿಕ ಉಪಯೋಗವಾಗಿ ಬೆಳಕು ಬರಕ್ಕೆ ಈ ಹೈ ಮಾಸ್ ಲೈಟ್ಸ್ ಅರೇಂಜ್ ಮಾಡ್ತಾ ಇದೀವಿ, ಮತ್ತೆ ಸ್ಟ್ರೀಟ್ ಲೈಟ್ಸ್ ಅರೇಂಜ್ ಮಾಡ್ತಾ ಇದೀವಿ. ಸೊ ಈ ಕಾರ್ಯಕ್ರಮಗಳು ಎಲ್ಲ ಕೂಡ ಎಲ್ಲರಿಗೂ ಉಪಯೋಗವಾಗಬೇಕು. ನಮ್ಮ ಬಂದಿರೋದ ಲಾಭ ಒಂದೇ ನಮ್ಮ ಕಂಪನಿ ಪರವಾಗಿ ನಮಗೆ ಒಬ್ಬರಿಕೆ ಬೇಡ, ಎಲ್ಲರಿಗೆ ಹಂಚಬೇಕು ಅಂತ ಒಂದು ಸದುದ್ದೇಶದಲ್ಲಿ ನಮ್ಮ ಪಬ್ಲಿಕ್ ಲಿಮಿಟೆಡ್ ಕಂಪನಿ ನಮ್ಮ ಓನರ್ ಅಜಿತ್ ಥಾಮಸ್ ಅಂತ ಅವರು ಇದು ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಕಳೆದ ಒಂದು 5 ವರ್ಷದಿಂದ ಈ ಕಾರ್ಯಕ್ರಮಗಳನ್ನು ತಗೊಳ್ತಾ ಇದ್ವಿ. ಆ ಭಾಗದಲ್ಲಿ ಲಾಸ್ಟ್ ಹೋದ ವರ್ಷ ಈ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಸರಗೂರಿನಿಂದ ನಾವು ಸರಗೂರು ಹಾಸ್ಪಿಟಲ್ ಕ್ಯಾಂಪಸ್ ನಲ್ಲಿ ಒಂದು ಆರೋಗ್ಯ ಶಿಬಿರ ನಡೆದಿದ್ದೀವಿ. ತುಂಬಾ ಸಕ್ಸಸ್ ಆಗಿದೆ, ತುಂಬಾ ಸಫಲೀಕೃತವಾಗಿದೆ. ಎಷ್ಟೋ ಜನರು ಬಂದ್ಬಿಟ್ಟು, ಎಷ್ಟೋ ಪೇಷಂಟ್ಸ್ ಬಂದ್ಬಿಟ್ಟು ತಪಾಸಣಾ ಮಾಡ್ಕೊಬಿಟ್ಟು ಆಪರೇಷನ್ ಮಾಡಿಸ್ಕೊಂಡಿರೋರು ಈಗ ಚೆನ್ನಾಗಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಕೂಡ ಕಸವನಹಳ್ಳಿ ಸುತ್ತಮುತ್ತ ಗ್ರಾಮದಲ್ಲಿ ಎಲ್ಲಾ ರೈತರಿಗೆ, ಎಲ್ಲ ಸಾರ್ವಜನಿಕರಿಗೂ ನಾವು ವಿನಂತಿ ಮಾಡಿಕೊಂಡು ಪ್ರಚಾರ ಮಾಡಿ ಕಳೆದ 3 ದಿನದಿಂದ ನಮ್ಮ ಬಂಗಾರ ಶೆಟ್ಟಿಯವರ ಆಧ್ವರ್ಯದಲ್ಲಿ ಅದೇ ರೀತಿ ನಮ್ಮ ಈ ಆರೋಗ್ಯ ಶಿಬಿರ ಈ ಕ್ಯಾಂಪಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವರು ಅಮಿತ್ ಅವರ ಮೆಡಿಕಲ್ ಆಫೀಸರ್ ಅವರ ಆಧ್ವರ್ಯದಲ್ಲಿ, ಸೊ ನಮ್ಮ ಸಿಬ್ಬಂದಿ ಚಂದ್ರಣ್ಣ ಇವರೆಲ್ಲ ಕೋಆರ್ಡಿನೇಷನ್ ದಲ್ಲಿ ಇದು ಆರ್ಗನೈಸ್ ಮಾಡಕ್ಕೆ ಆಗಿದೆ. ಈ ಆರೋಗ್ಯ ಶಿಬಿರ ಸದುದ್ದೇಶನ ಎಲ್ಲ ಅರ್ಥ ಮಾಡ್ಕೊಂಡು ಅಲ್ಲಿ ಪಡೆದುಕೊಳ್ಳಿ, ಕರೆಕ್ಟಾಗಿ ಪಡೆದುಕೊಂಡ್ಬಿಟ್ಟು ನೀವು ಈ ಸರ್ವಿಸ್ ತಗೊಂಡಿದ್ರೆ ಇದರಲ್ಲಿ ಲಾಭಾಪೇಕ್ಷೆ ಏನು ಇಲ್ಲ. ಇದು ಓನ್ಲಿ ಸರ್ವಿಸ್ ಮಾತ್ರ, ಓನ್ಲಿ ಸೇವಾ ಕಾರ್ಯಕ್ರಮ ಮಾತ್ರ. ಸೊ ನಮ್ಮ ಕಂಪನಿನಿಂದ ನಾವು ಧನ ವೆಚ್ಚಿಸ್ತಾ ಇದ್ದೀವಿ. ಸಂಪದ ಆದಾಯ ಏನು ಗಳಿಸಿದೀವೋ ಆ ಆದಾಯದಲ್ಲಿ ಖರ್ಚು ಮಾಡಿ ಎಲ್ಲರಿಗೂ ಆರೋಗ್ಯ ಇರಬೇಕು. ಯಾಕಂದ್ರೆ ಬಡವರು ಪ್ರತಿ ಸಲ ಹೋಗ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋಗಿ 1 ವರ್ಷ ಆದ್ರೂ ಕೂಡ ಅವರು ತಪಾಸಣೆ ಮಾಡೋಕೆ ಶಕ್ತಿ ಇರಲ್ಲ, ಒಂದು ಟೈಮ್ ಇರಲ್ಲ, ಎರಡನೇದು. ಸೊ ಈ ಎರಡು ಕೂಡ ಮೀಟ್ ಮಾಡ್ಬೇಕಂತ ಒಂದು ಸೆಂಟ್ರಲ್ ಪ್ಲೇಸ್ ದಲ್ಲಿ ಈ ನಂಜನಗೂಡು ತಾಲೂಕದಲ್ಲಿ ಎಲ್ಲಾ ರೈತರಿಗೆ ಅನುಕೂಲವಾಗಬೇಕಂತ ಅಟ್ಲೀಸ್ಟ್ ಆದಷ್ಟಕ್ಕೆ ಒಂದು 20 ಕಿಲೋಮೀಟರ್, 20 ಕಿಲೋಮೀಟರ್, 15 ಕಿಲೋಮೀಟರ್ ದೂರದಿಂದ ಎಲ್ಲ ನಾವು ಪ್ರಚಾರ ಮಾಡ್ಬಿಟ್ಟು ಈಗ ನೀವು ಇಲ್ಲಿಗೆ ಬಂದಿದ್ರಿ. ಎಸ್ಪೆಷಲಿ ಇಲ್ಲಿಗಿರೋ ಗ್ರಾಮಾಧ್ಯಕ್ಷರಿಗೆ ಎಲ್ಲರೂ ಚೆಕ್ ಮಾಡ್ಕೊಳ್ಳೇಬೇಕು. ಒಂದ್ಸಾರಿ ಆದ್ರೂ ವರ್ಷಕ್ಕೊಂದ್ಸಾರಿ ಮಾಡಿಸ್ಕೊಳ್ಳೇಬೇಕು. ಬ್ಲಡ್ ಪ್ರೆಷರ್ ಹೆಂಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ ಎಲ್ಲರೂ. ಎರಡನೇದು ಯೂರಿನ್ ಪರೀಕ್ಷೆ ಎಲ್ಲ ಕಡೆ ಮಾಡ್ಬೋದು, ಸುಲಭ. ಅದನ್ನು ಅಷ್ಟೇ 40 ವಯಸ್ಸಾದವರು ಎಲ್ಲರೂ ಯೂರಿನ್ ಪರೀಕ್ಷೆಯನ್ನು ಮಾಡಿಸ್ಕೊಬೇಕು. ಮೂರನೇದು ಬ್ಲಡ್ ಶುಗರ್ ಅಂತಾರಲ್ಲ, ಸಕ್ಕರೆ ಇದು ಏನಾದ್ರು ಇದೆಯಾ ಅಂತ ನೋಡಕ್ಕೆ, ಅದನ್ನು ವರ್ಷಕ್ಕೊಂದ್ಸಾರಿ ಖಂಡಿತ ಮಾಡಿಸ್ಕೊಬೇಕು, ಎಲ್ಲರೂ ಮಾಡಿಸ್ಕೊಬೇಕು. ಯಾಕೆಂದ್ರೆ ಅದು 20% ಜನಕ್ಕೆ ಸಕ್ಕರೆ ನೋವು ಇದೆ ಅಂತಲೇ ಗೊತ್ತಾಗಲ್ಲ. ಜಾಸ್ತಿ ಕಾಲು ಸೆನ್ಸೇಷನ್ ಎಲ್ಲ ಕಮ್ಮಿ ಆದ್ಮೇಲೆ ಆವಾಗೆ ಗೊತ್ತಾಗೋದು. ಅದನ್ನೆಲ್ಲ ಪ್ರಿವೆಂಟ್ ಮಾಡಿ, ಇದನ್ನೆಲ್ಲ ಮೊದಲೇ ಕಂಡುಹಿಡಿಬೋದು. ಟ್ರೀಟ್ಮೆಂಟ್ ಚೆನ್ನಾಗಿ ತಗೊಂಡ್ರೆ ಪ್ರಾಬ್ಲಮ್ ಇಲ್ಲ, ಅದನ್ನು ನೋಡ್ಕೊಬೋದು. ಈ ಮೂರನ್ನು ಎಲ್ಲರನ್ನು ಮಾಡಬೇಕಂತ ಕೇಳ್ಕೊಂಡು, ಅದೇ ಮನೆಯೊಳಗಡೆ ಇವಾಗ ನಮ್ಮ ತಂದೆ ತಾಯಿಗೆ BP ಶುಗರ್ ಎಲ್ಲ ಇತ್ತು ಅಂದ್ರೆ 35 ವಯಸ್ಸೊಳಗೆ ಶುರು ಮಾಡಬೇಕು. 35 ವಯಸ್ಸೊಳಗೆ ವರ್ಷಕ್ಕೊಂದ್ಸಾರಿ ಆದರೂ BP, ಯೂರಿನ್ನು, ಬ್ಲಡ್ ಶುಗರ್ ಎಲ್ಲರೂ ಖಂಡಿತ ಮಾಡಿ ಅಂತ ಕೇಳ್ಕೊಂಡು